ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಆಗಸ್ಟ್ ತಿಂಗಳ 9ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು ಕರ್ತನಾದ ಯೇಸು ಕ್ರಿಸ್ತನ ಪ್ರಾರ್ಥನೆ. ಆದರೆ ನಿನ್ನ ನಂಬಿಕೆಯು ವಿಫಲವಾಗದಂತೆ ನಾನು ನಿನಗೋಸ್ಕರ ಪ್ರಾರ್ಥಿಸಿದ್ದೇನೆ. ಲೂಕ 22:32. ನಮ್ಮ ಪ್ರೀತಿಯ ಕರ್ತನಾದ ಯೇಸು ಕ್ರಿಸ್ತನು ನಾವು ಅನುಸರಿಸಲು ಪರಿಪೂರ್ಣ ಮಾದರಿಯಾಗಿದ್ದಾನೆ. ನಾವು ಅನುಸರಿಸಬೇಕಾದ ಮಾದರಿಯನ್ನು ಆತನು ನಮಗೆ ತೋರಿಸಿದನು. ಆತನು ಇಟ್ಟ ಪ್ರತಿಯೊಂದು ಹೆಜ್ಜೆಯು ಆತನ ಆಳವಾದ ಮತ್ತು ಶ್ರದ್ಧಾಪೂರ್ವಕ ಪ್ರಾರ್ಥನೆಯ ಜೀವನವನ್ನು ಪ್ರತಿಬಿಂಬಿಸುತ್ತದೆ. ಆತನು ಪ್ರಾರ್ಥಿಸಿದಾಗ ಉತ್ತರಗಳು ತಕ್ಷಣವೇ ಬಂದವು. ಯೇಸು ದೀಕ್ಷಾಸ್ನಾನ ಪಡೆದು ಪ್ರಾರ್ಥಿಸಿದಾಗ ಆಕಾಶವು ತೆರೆಯಲ್ಪಟ್ಟಿತು ಮತ್ತು ಪವಿತ್ರಾತ್ಮವು ಪಾರಿವಾಳದಂತೆ ದೈಹಿಕ ರೂಪದಲ್ಲಿ ಆತನ ಮೇಲೆ ಇಳಿಯಿತು ಎಂದು ನಾವು ಸತ್ಯವೇದದಲ್ಲಿ ಓದುತ್ತೇವೆ. ಲೂಕ 3:21-22. ಅದೇ ರೀತಿ ಆತನು ರೂಪಾಂತರದ ಬೆಟ್ಟದ ಮೇಲೆ ಪ್ರಾರ್ಥಿಸಿದಾಗ ಆತನ ಮುಖವು ಸೂರ್ಯನಂತೆ ಹೊಳೆಯಿತು. ಗೆತ್ಸೆಮನೆ ತೋಟದಲ್ಲಿ ಆತನು ಪ್ರಾರ್ಥಿಸುತ್ತಿರುವಾಗ ಆತನನ್ನು ಬಲಪಡಿಸಲು ಸ್ವರ್ಗದಿಂದ ಒಬ್ಬ ದೇವದೂತನು ಬಂದನು. ಬೆಳಿಗ್ಗೆ ಬೇಗನೆ ಎದ್ದು ಆತನು ಪ್ರಾರ್ಥಿಸಲು ಆಗಾಗ್ಗೆ ಏಕಾಂತ ಸ್ಥಳಕ್ಕೆ ಹೋಗುತ್ತಿದ್ದನು. ಮಾರ್ಕ 1:35. ಇದು ಆತನ ನಿಯಮಿತ ಅಭ್ಯಾಸವಾಗಿತ್ತು. ನಮಗಾಗಿ ಯೇಸು 4 ಮಹತ್ವದ ಪ್ರಾರ್ಥನೆ ಅಂಶಗಳಿಗಾಗಿ ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ. 1. ನಮ್ಮ ನಂಬಿಕೆ ವಿಫಲವಾಗದಂತೆ. ಲೂಕ 22:32. 2. ಆತನು ತನ್ನ ಆತ್ಮವನ್ನು ಮರಣಕ್ಕೆ ಒಪ್ಪಿಸಿ ಅಪರಾಧಿಗಳಿಗಾಗಿ ಮಧ್ಯಸ್ಥಿಕೆ ವಹಿಸುವಂತೆ. ಯೆಶಾಯ 53:12. 3. ಸತ್ಯದ ಆತ್ಮ ಸಾಂತ್ವನಕಾರ ನಮ್ಮೊಂದಿಗೆ ಶಾಶ್ವತವಾಗಿ ನೆಲೆಸಲಿ. ಯೋಹಾನ 14:16. 4. ನಾವು ಸಂಪೂರ್ಣವಾಗಿ ರಕ್ಷಿಸಲ್ಪಡುವಂತೆ. ಇಬ್ರಿಯರಿಗೆ 7:25. ಯೇಸು ಭೂಮಿಯಲ್ಲಿದ್ದಾಗ ಪ್ರಾರ್ಥಿಸಿದ್ದಲ್ಲದೆ ಸ್ವರ್ಗಕ್ಕೆ ಏರಿ ಈಗ ತಂದೆಯ ಬಲಗಡೆಯಲ್ಲಿ ಕುಳಿತು ನಮಗಾಗಿ ಮಧ್ಯಸ್ಥಿಕೆ ವಹಿಸುತ್ತಿದ್ದಾನೆ. ಪದಗಳಲ್ಲಿ ಹೇಳಲಾಗದಷ್ಟು ನರಳಾಟದಿಂದ ನಮಗಾಗಿ ಬೇಡಿಕೊಳ್ಳುತ್ತಾನೆ. ಆ ಮಹಿಮಾಭರಿತ ಸ್ವರ್ಗದಲ್ಲಿಯೂ ದೇವದೂತರ ಆರಾಧನೆ ಮತ್ತು ಸ್ತುತಿಗಳ ನಡುವೆಯೂ ಆತನು ನಮ್ಮನ್ನು ಮರೆಯುವುದಿಲ್ಲ. ಆತನು ನಮ್ಮ ಬಗ್ಗೆ ಯೋಚಿಸುತ್ತಾ ನಮಗಾಗಿ ಪ್ರಾರ್ಥಿಸುತ್ತಲೇ ಇರುತ್ತಾನೆ. ಕ್ರಿಸ್ತನು ಮರಣ ಹೊಂದಿದನು, ಇದಲ್ಲದೆ ಎದ್ದನು, ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಮಧ್ಯಸ್ಥಿಕೆ ವಹಿಸುತ್ತಾನೆ. ರೋಮಾಪುರದವರಿಗೆ 8:34. ಆದುದರಿಂದ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ, ಏಕೆಂದರೆ ಆತನು ಅವರಿಗೋಸ್ಕರ ಮಧ್ಯಸ್ಥಿಕೆ ವಹಿಸಲು ಯಾವಾಗಲೂ ಬದುಕುತ್ತಾನೆ. ಇಬ್ರಿಯರಿಗೆ 7:25. ಏಕೆಂದರೆ ನಾವು ಆತನ ಕೃಪೆಯಲ್ಲಿ ನಿಲ್ಲುವಂತೆ ಆತನು ನಮಗಾಗಿ ಪ್ರಾರ್ಥಿಸುತ್ತಾನೆ. ಈ ವರ್ಷವೂ ಅದನ್ನು ಬಿಟ್ಟುಬಿಡಿ, ನಾನು ಅದರ ಸುತ್ತಲೂ ಅಗೆದು ಗೊಬ್ಬರ ಹಾಕುವವರೆಗೆ ಎಂದು ಬಂಜರು ಮರದ ಪರವಾಗಿ ಬೇಡಿಕೊಂಡ ತೋಟಗಾರನಂತೆ ಕರ್ತನಾದ ಯೇಸು ನಮ್ಮ ಪರವಾಗಿ ಮಧ್ಯಸ್ಥಿಕೆ ವಹಿಸುತ್ತಾನೆ. ತಾಳ್ಮೆಯಿಂದ ನಮ್ಮಲ್ಲಿ ಕೆಲಸ ಮಾಡುತ್ತಾನೆ. ಇದರಿಂದ ನಾವು ಫಲ ನೀಡಬಹುದು. ದೇವರ ಪ್ರಿಯ ಮಕ್ಕಳೇ, ನಮಗಾಗಿ ನಿರಂತರವಾಗಿ ಮಧ್ಯಸ್ಥಿಕೆ ವಹಿಸುವ ನಮ್ಮ ರಕ್ಷಕನನ್ನು ಸಂತೋಷದಿಂದ ಸ್ತುತಿಸಿರಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಆತ್ಮವು ನಿಜವಾಗಿಯೂ ಸಿದ್ಧವಾಗಿದೆ, ಆದರೆ ದೇಹಕ್ಕೆ
ಬಲ ಸಾಲದು. ಮತ್ತಾಯ 26:41. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.